ಅದ್ಧೂರಿಯಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಿಸಲು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ. 20 ಜನವರಿ ಶನಿವಾರದಂದು ಅದ್ಧೂರಿಯಾಗಿ ಜಯಂತಿ ಆಚರಣೆ. ಚಿಂತಾಮಣಿ ಶಿವಯೋಗಿ ಸಿದ್ದರಾಮೇಶ್ವರರವರ 852ನೇ ಹುಟ್ಟುಹಬ್ಬದ ಅಂಗವಾಗಿ ಆಚರಿಸಲಾಗುತ್ತಿರುವ ಜಯಂತಿ ಕುರಿತು ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ನಡೆಸಲು ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣೆಯ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರ ನೇತೃತ್ವದಲ್ಲಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಎಲ್ಲ ಸಮಾಜದವರು ಸೇರಿ 20 ಜನವರಿ ಶನಿವಾರದಂದು ಅದ್ಧೂರಿಯಾಗಿ ಜಯಂತಿ ಆಚರಣೆ ಮಾಡಲು ತೀರ್ಮಾನಿಸಿದರು. ಈ ಸಂದರ್ಭದಲ್ಲಿ ಬೋವಿ ಮುಖಂಡರಾದ ರಾಂಪುರ ಸೀನಪ್ಪ ಮಾತನಾಡಿ, ತಾಲೂಕಿನಲ್ಲಿ ಬೋವಿ ಸಮುದಾಯ ಭವನ ನಿರ್ಮಾಣ ಮಾಡಲು ಜಮೀನು ಗುರುತಿಸಿಕೊಡುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರ ಜೊತೆ ಜಯಂತಿ ಕಾರ್ಯಕ್ರಮ ಮುಕ್ತಾಯವಾದ ನಂತರ ಚರ್ಚೆ ಮಾಡಿ ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂದ ಅವರು, ಜಯಂತಿ ದಿನದಂದು ನಗರದ ಪ್ರವಾಸಿ ಮಂದಿರದಿಂದ ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮೇಶ್ವರ ಭಾವಚಿತ್ರ ಹಾಗೂ ಕಲಾ ತಂಡಗಳ ಅದ್ಧೂರಿ ಮೆರವಣಿಗೆ ನಡೆಸಲಾಗುವುದು. ಜನರಿಗೆ ಕುಡಿಯುವ ನೀರು, ಕಣ್ಣೀರಿಗೆ ಸಮುದಾಯದ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಕ್ಕೆ ಏರ್ಪಾಟು ಮಾಡಿ ಪೊಲೀಸರು ಮೆರವಣಿಗೆಗೆ ಅಗತ್ಯ ಭದ್ರತೆ ಕಲ್ಪಿಸಿ ಯಾವುದೇ ಅನಾನುಕೂಲವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ನೋಡಿಕೊಳ್ಳಿ ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಗೋಪಿ ಗುರ್ರಪ್ಪ, ನಾರಾಯಣಪಲ್ಲಿ ವೆಂಕಟಪ್ಪ, ನಾರಾಯಣಹಳ್ಳಿ ಕೃಷ್ಣಪ್ಪ, ರಾಜೇಂದ್ರ, ವೆಂಕಟರಮಣಪ್ಪ, ರಾಂಪುರ ಶ್ರೀನಿವಾಸ್, ದೇವರಾಜ್, ವೈಚ್ಪುರ ಶ್ರೀನಿವಾಸ್, ಮಾಸಲಹಳ್ಳಿ ಶ್ರೀನಿವಾಸ್, ವೆಂಕಟೇಶ್ ರೆಡ್ಡಿ, ವೆಂಕಟರೋಣಪ್ಪ, ಚಿಂತಾಪಲ್ಲಿ ಮುನಿಸ್ವಾಮಿ, ಕೃಷ್ಣಪ್ಪ, ತಿಮ್ಮಯ್ಯ, ಶಿವಣ್ಣ, ಮಣಿ, ನಾರಾಯಣಸ್ವಾಮಿ, ಕಂದಾಯ ಇಲಾಖೆ ಅಧಿಕಾರಿ ಗೋಪಾಲಕೃಷ್ಣ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಕೊಟ್ಟಿದ್ರಿ ಮಗು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲ ಕಾರ್ಯಕ್ರಮ ಕೊಡ್ತಾರಲ್ಲ, ನಮಗೂ ಕೊಡ್ತಾರೆ. ಯಾವ ಕಾರ್ಯಕ್ರಮ ಯಾವುದೇ ಜಯಂತಿಗೂ ನಾವು ನಮ್ಮ ತಾಲೂಕು ಆಡಳಿತದಿಂದ ಯಾವುದೇ ತರಾತನ ಇಲ್ಲ, ಯಾವುದೇ ಇದನ್ನ ಪದಕಿಗಳ ಆ ಥರ ನಾವು ಯಾವುದೇ ತಾಲೂಕು ಆಡಳಿತದಿಂದ ಒಪ್ಪಿಕೊಂಡು ಕೊಡ್ತೀವಿ. ರೆಸಲ್ಯೂಷನ್ ಕೂಡ ಕಾಪಿ ಬೇಕಾದ್ರೆ ಕೊಡ್ತೀವಿ. ಆವಾಗ ಮಾಡಿದಾಗ ಜನ್ಮಾಷ್ಟಮಿಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡು ನೋಡಿ. ನೀವು ಬೇಕಿದ್ರೆ ಯಾವುದಕ್ಕೂ ಅಷ್ಟೇ ನಮ್ಮ ಕಡೆಯಿಂದ ನಾವು ಯಾವುದನ್ನೂ ಕೊಡ್ತೀವಿ. ಜನ್ಮಾಷ್ಟಮಿ ಆಗಿದೆ, ಆದ್ಮೇಲೆ ಇದು ಒಂದು ಎಲ್ಲರೂ ಅಷ್ಟೇ ನಾವು ಯಾವ್ದು ಮಾಡಿದ್ವಿ. ವಾಲ್ಮೀಕಿ ಜಯಂತಿ ಅದನ್ನು ಕೊಡ್ಕೊಂಡು ಆಯ್ತು, ಅಲ್ಲೂ ಕೂಡ ಅಷ್ಟೇ ಯಾವುದನ್ನು ಒಪ್ಕೊಂಡಿದ್ದೀವಿ. ಅವಾಗಲೂ ಅಷ್ಟೇ ಪಂಚಾಯತ್ ಯಾವ್ದು ಆಗಲ್ಲ ಸ್ವಲ್ಪ ಮನಸ್ಸು ಮಾಡಲು ಒಂದು ಕಲಾತಂಡ ಅಂತ ಹೇಳಿದ್ರೆ ಮನಸ್ಸು ಮಾಡಿದ್ರೆ ನಮ್ಮ ಕಡೆಯಿಂದ ಒಂದು ಕಲಾತಂಡ ಇದೆಲ್ಲರೂ ಸೇರಿನೇ ಮಾಡಬೇಕಾಗಿರೋದು. ಒಂದೊಂದು ಇಂಡಿವಿಜುವಲ್. ಈಗ ನಮಗೆ ಇನ್ವಿಟೇಷನ್